ನಮಸ್ಕಾರ. ಅಕ್ಯುಪ್ರೆಷರ್ ಥೆರಪಿನಲ್ಲಿ ಇವತ್ತು ಒಂದು ವಿಶೇಷ ಅಕ್ಯುಪ್ರೆಷರ್ ಪಾಯಿಂಟ್ ಬಗ್ಗೆ ಮಾಹಿತಿ ಹೇಳ್ತೀನಿ. ಇದು ವೃದ್ಧಾಪ್ಯವನ್ನು ಮುಂದೂಡುವುದು ಮತ್ತು ಯೌವನವನ್ನು ಕಾಪಾಡಿಕೊಳ್ಳುವುದು. ಈಗ ಸಾಮಾನ್ಯವಾಗಿ ನೋಡ್ರಿ, ಕೆಲವೊಬ್ಬರು ಏಜು ಜಾಸ್ತಿ ಆಗಿರೋದಿಲ್ಲ, ಆದರೂ ಅವರ ಮುಖ ನೋಡಿದ ತಕ್ಷಣ ವಯಸ್ಸು ಭಾಳ ಆದವ್ರ ಥರ ಕಾಣಿಸುತ್ತಾರೆ. ಇವರು ವಯಸ್ಸಾದರೂ ಸಹ ಯೌವನ ಇನ್ನೂ ಯುವಕರಿದ್ದಾರೆ ಅಂತೇಳಿ ಕಾಣಿಸೋ ಥರ ಮಾಡಲಿಕ್ಕೆ ಒಂದು ಅಕ್ಯುಪ್ರೆಷರ್ ಬಿಂದು ಇದೆ. ಇದು ಡೈಲಿ ಮಾಡ್ಕೋಬೇಕು. ಈ ಅಕ್ಯುಪ್ರೆಷರ್ ಪಾಯಿಂಟನ್ನು ದೇವೇಂದ್ರ ಓರಾ ಅವರ ಬುಕ್ಕಲ್ಲಿ ಇದೆ. ಇದು 149 ಪೇಜಲ್ಲಿ ಇದೆ ನೋಡಿ. ದೇವೇಂದ್ರ ಓರಾ ಅವರು ಬರೆದಿರ್ತಕ್ಕಂಥ ಬುಕ್ ಇದು. ಅಕ್ಯುಪ್ರೆಷರ್ ಥೆರಪಿ ಯಾರ್ಯಾರು ಮಾಡ್ತಾರೆ ನೋಡಿ. ದೇವೇಂದ್ರ ಓರಾ ಅಂದರೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಅವರು ಅಷ್ಟು ಫೇಮಸ್ ಅಕ್ಯುಪ್ರೆಷರ್ ಥೆರಪಿಸ್ಟ್. ಅವರು ನಮ್ಮ ಇಂಡಿಯಾದಲ್ಲಿ ಅಕ್ಯುಪ್ರೆಷರನ್ನು ಜಾಸ್ತಿ ಪ್ರಚಾರ ಪಡಿಸಿದವರು. ಅವರು ಹೇಳಿರೋ ಪ್ರಕಾರ ನಾವು ಸದಾ ಯಾವತ್ತು ಯುವಕರಂತೆ ಕಾಣಿಸ್ಬೇಕು, ಯುವತಿಯರಂತೆ ಕಾಣಿಸ್ಬೇಕು ಅಂದರೆ ಒಂದು ಅಕ್ಯುಪ್ರೆಷರ್ ಬಿಂದು ಇದೆ. ಆ ಬಿಂದು ಯಾವುದು ಅಂದ್ರೆ ನಮ್ಮ ಮುಂಗೈ ಇದೆ ನೋಡಿ, ಇಲ್ಲಿ ತೋರಿಸಿದಾರೆ ನೋಡಿ. ನಮ್ಮೇನು ಈ ಕೈ ಬರ್ತದಲ್ಲ, ಈ ಕೈನ ಮಧ್ಯದ ಭಾಗ, ಈ ಮಧ್ಯದ ಭಾಗದಲ್ಲಿ ಅವ್ರು ಹೇಳೋ ಪ್ರಕಾರ 2 ನಿಮಿಷ ಈ ಥರ ಪ್ರೆಸ್ ಮಾಡಿ ಹಿಡಿಬೇಕು. 2 ನಿಮಿಷ ಪ್ರೆಸ್ ಮಾಡಿ ಹಿಡಿಬೇಕು. ಅಥವಾ ಏನು ಮಾಡಬೇಕು, ನೀವು ಮಾಮೂಲಿ ಅಕ್ಯುಪ್ರೆಷರ್ ಥರನೂ ಮಾಡ್ಬೋದು. 1 ನಿಮಿಷಗಳ ಥರ 1 ನಿಮಿಷಗಳ ಕಾಲ ಅಕ್ಯುಪ್ರೆಷರ್ ಮಾಡ್ಕೋಬೋದು. ಇದರಿಂದ ನೀವು ಚಿರಯುವಕರಂತೆ, ಚಿರಯುವತಿಯರಂತೆ, ವಯಸ್ಸಾದರೂ ಸಹ ವಯಸ್ಸಾಗದೇ ಇರೋ ಥರ ಕಾಣಿಸುವಂತೆ ಇರ್ಬೋದು. ಈಗ ಸುಮಾರು ಕೆಲವೊಬ್ಬರು ನೋಡಿರ್ಬೋದು ನೀವು, ಈ ಜಪಾನ್ ಜನರು ವಯಸ್ಸಾಗಿದ್ದರೂ ಸಹ ಅವರು ವಯಸ್ಸಾಗಿದ್ದೇ ಇರೋ ಥರ ಕಾಣಿಸ್ತಾರೆ. ಅಂದರೆ ಮುಖ ಅಷ್ಟು ಫ್ರೆಶ್ನೆಸ್ ಇರ್ತದೆ. ಅವರು ಕೆಲವೊಂದು ಇಂಥ ಒಂದು ಸಾಂಪ್ರದಾಯಿಕ ಅಕ್ಯುಪ್ರೆಷರ್ ಥೆರಪಿ ಇರ್ಬೋದು, ಅವರ ಒಂದು ಆಹಾರ ಪದ್ಧತಿ ಅವರು ಅನುಸರಿಸ್ಕೊಂಡು ಬಂದಿರ್ತಾರೆ. ಅದೇ ರೀತಿ ಇಲ್ಲಿ ನಾವು ಕೆಲವೊಂದು ಸೆಲೆಬ್ರಿಟಿಗಳನ್ನ ನೋಡ್ಬೋದು. ಈಗ ಹಿಂದಿ ನಟಿಯರಿರ್ಬೋದು, ಅವರೆಲ್ಲ ವಯಸ್ಸು ಜಾಸ್ತಿ ಆಗಿದ್ರು ಸಹ, ಈ ರೇಖಾ ಅಂತೇಳಿ ಅವ್ರು ಬರ್ತಾರೆ ನೋಡ್ರಿ, ಅವರು ವಯಸ್ಸು ಭಾಳ ಆಗೈತೆ ಅವ್ರಿಗೆ, ಆದರೂ ಅವರು ಇನ್ನೂ ಯುವತಿಯರ ಥರ ಕಾಣಿಸ್ತಾರೆ. ಅಂದರೆ ಇಂಥವು ಕೆಲವೊಂದು ಮೆಥಡ್ಗಳನ್ನ ಫಾಲೋ ಮಾಡ್ತಿರ್ತಾರೆ. ಇದರಲ್ಲಿ ನಾವು ಖರ್ಚು ಮಾಡೋದು ಏನೂ ಇಲ್ಲ, ಅವರು ಗ್ರಂಥಗಳು ಬರೆದಿಟ್ಟು ಹೋಗ್ಯಾರ. ಅಂಥ ಒಂದು ಮಾಹಿತಿ ನಾನು ತಮಗೆಲ್ಲ ಕೊಟ್ಟಿದ್ದೀನಿ. ಇದನ್ನು ನಿಮಗೆ ಇಷ್ಟ ಇದ್ದರೆ ಅನುಸರಿಸ್ಬೋದು. ಧನ್ಯವಾದಗಳು.